ನಾವು ನಮ್ಮ ಭಾರತ ದೇಶದ ಪರಂಪರೆ ಸಂಸ್ಕೃತಿಯನ್ನು ಸಂಪ್ರದಾಯಗಳನ್ನ ನಾವು ಗಮನಿಸಿದಾಗ ಇವತ್ತು ವಿವಿಧ ಸಂಪ್ರದಾಯದ ಮಠಗಳನ್ನ ನಾವು ಕಾಣ್ತೇವೆ. ಜಾತಿ ಧರ್ಮ ಸಿದ್ಧಾಂತವನ್ನು ಪ್ರತಿನಿಧಿಸಿ ಇವತ್ತು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸೇವೆ ಸಲ್ಲಿಸಿ ನಾಡಿನ ಸುಖ ಶಾಂತಿ ಸಮೃದ್ಧಿಗೆ ಶ್ರಮಿಸ್ತಿರುವಂಥ ಮೌಢ್ಯ ಆಚರಣೆಗಳನ್ನ ಬೇಡ ಅಂತೂ ಶರಣ ಸುಬ್ಗೆ ಅಂತ ಅವತರಿಸಿದ ಮಹಾತ್ಮರೇ ಶಿರಾಟಿಯ ಶ್ರೀ ಜಗದ್ಗುರು ಫಕೀರೇಶ್ವರರು ದ್ವೇಷ ಬಿಡು ಪ್ರೀತಿಯನ್ನು ಮಾಡುವಂಥ ಸಂದೇಶದಿಂದ ಇವತ್ತು ಭಾವೈಕ್ಯತೆಯನ್ನು ಬೆಳೆಸಿ ಪತಿ ಧರ್ಮಗಳಲ್ಲಿ ಇವತ್ತು ಸಹ ಸಾಮರಸ್ಯ ಅಂತಂದುವಂಥ ಇತಿಹಾಸ ಇವತ್ತು ಸಹ ಮಠಕ್ಕಿದೆ. ನಾನು ನಮ್ಮ ಸಹೋದರ ಅಂತ ಡಾಕ್ಟರ್ ಮಾಂತೇಶ್ ಬಿರಾದರ್ ಅವರು ಮಾತನಾಡ್ಕೊಂಡು ಬಂದಿದ್ದೀವಿ. ಈ ಮಠದ ಹಿನ್ನೆಲೆಯನ್ನು ಇವತ್ತು ಸಹ ಮಾತನಾಡುವಾಗ ಪರಮ ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಡಾಕ್ಟರ್ ಮಾಂತೇಶ್ ಬಿರಾದರ್ ಅವ್ರಿಗೆ ಈ ಮಠದ ಹಿನ್ನೆಲೆಯನ್ನು ಹೇಳಿದರು. ಬಹುಶಃ ನಮಗೆ ಭಾಳ ಒಂದು ಸಂತೋಷವನ್ನು ತಂದು ಕೊಟ್ಟಿರುವಂಥದ್ದು. ಯಾಕೆ ಈ ಮಠಕ್ಕೆ ಇವತ್ತು ಸಹ ಹಿನ್ನೆಲೆ ಇರುವಂಥದ್ದು ವಿಜಯಪುರದ ಖಾಜಾ ಬಂದೇ ನವಾಜ್ ಇವತ್ತು ನಮ್ಮ ಖಾಜಾ ಅಮೀನ್ ದರ್ಗಾ ಇವತ್ತು ಸಹ ಖಾಜಾ ಅಮೀನ್ ದರ್ಗಾದ ಜೊತೆಗೆ ಇವತ್ತು ಈ ಒಂದು ಹಿನ್ನೆಲೆ ಇರುವಂಥದ್ದು. ಅವರ ಖಾಜಾ ಅಮೀನ್ ದರ್ಗಾದಲ್ಲಿ ಅದು ಹೇಳ್ತಾರೆ, ಆವಾಗಿನ ಆ ಪವಾಡಗಳನ್ನು ಮಾಡಿಕೊಡುವಂಥದ್ದು ಅವತ್ತು ವಾಕ ಶಕ್ತಿ ಇವತ್ತು ಸಹ ಅವ್ರ ಜೊತೆ ಏನಿರ್ತದೆ. ಒಂದು ಕುಟುಂಬ ಇವತ್ತು ಸಹ ಆಗದಾಗ ಆ ಮಕ್ಕಳನ್ನ ಬಂದು ಖಾಜಾ ಅಮೀನ್ ದರ್ಗಾದಲ್ಲಿ ಆ ದರ್ಗಾ ಸಾಹೇಬ್ರನ್ನ ಬೇಡ್ಕೊಂಡಾಗ ನಿಮ್ಗೆ ಮಗು ಆಗ್ತದೆ, ಆ ಮಗುವನ್ನ ಇವತ್ತು ಸಹ ನೀವು ನಮ್ಮ ಮಠಕ್ಕೆ ಇವತ್ತು ಸಹ ಅದನ್ನ ತಂದು ಕೊಡ್ಬೇಕು ಅನ್ನೋ ಮಾತನ್ನ ಇವತ್ತು ಸಹ ಹೇಳ್ತಾರೆ, ಬಿಡ್ಬೇಕು ಅಂತೇಳಿ. ಆ ಕುಟುಂಬಕ್ಕೆ ಮಕ್ಕಳಾಗ್ತದೆ. ಆ ಮಕ್ಕಳಾದ್ಮೇಲೆ ಸಹಜವಾಗಿ ಇವತ್ತು ಸಹ ಆ ಮಠಕ್ಕೆ ಇವತ್ತು ಸಹ ಮಗುವನ್ನು ಮಠಕ್ಕೆ ಒಪ್ಪಿಸಲಾದ ಸಂದರ್ಭದಲ್ಲಿ ಮುಂದೆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಈ ಕಾಡಾಟಗಳು ಎಲ್ಲನೂ ಪ್ರಾರಂಭ ಆದಾಗ ಅವ್ರಿಗೆ ಆ ಮಹಾತ್ಮರ ಕೊಟ್ಟಂತ ವಾಗ್ದಾನ ಇವತ್ತು ಸಹ ನೆನಪಿಗೆ ಬರ್ತದೆ. ಆ ನೆನಪಿಗೆ ಬಂದ್ಮೇಲೆ ಅವತ್ತು ದಿವಸ ಬಂದು ಆ ಮಗುವನ್ನ ಆ ಖಾಜಾ ಅಮೀನ್ ದರ್ಗಾದ ಬಾಗಿಲ ಹೊಸ್ತಲ್ಲಿ ಇವತ್ತು ಸಹ ಹಾಕಿ ಹೋದಾಗ ಮುಂದೆ ಖಾಜಾ ಅಮೀನ್ ದರ್ಗಾ ಸಾಹೇಬರು ಅದನ್ನ ಪಾಲನೆ ಮಾಡಿ ಇವತ್ತು ಸಹ ಆ ಮಗುವನ್ನ ಸರ್ವ ಧರ್ಮದ ಒಂದು ಇದನ್ನ ಬೆಳೆಸಿದಂಥದ್ದೇ ಇವತ್ತು ಸಹ ಈ ಫಕೀರೇಶ್ವರ ಮಹಾಸ್ವಾಮಿಗಳ ಒಂದು ಹಿನ್ನೆಲೆ ಇವತ್ತು ಸಹ ಅಂತ ಮಾತನ್ನ ಇವತ್ತು ಸಹ ನನಗೆ ಡಾಕ್ಟರ್ ಮಾಂತೇಶ್ ಬಿರಾದರ್ ಅವರು ಹೇಳ್ತಾ ಇದ್ರು. ಬಹಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ನಮಗೂ ವಿಜಯಪುರಕ್ಕೆ ಈ ಒಂದು ನಂಟೇನಿದೆ ಇದನ್ನ ಕೇಳಿ ಬಹಳ ಸಂತೋಷ ಅನಿಸ್ತದೆ. ಇವತ್ತು ನಮ್ಮ ದೇಶದ ಒಂದು ಇತಿಹಾಸದಲ್ಲಿ ಈ ಸೂಫಿ ಸಂತರ ಬಸವ ತತ್ವ ಈ ಎಲ್ಲವೂ ಕೂಡ ಒಂದೇ ಒಂದು ಸಂದೇಶವನ್ನು ನಮ್ಗೆ ಕೊಡ್ತವೆ. ಅದು ಬಸವ ತತ್ವ ಇರಲಿ, ಸೂಫಿ ಸಂತರ ಪರಂಪರೆ ಸಂಸ್ಕೃತಿಗಳಿರಲಿ, ಅವೆಲ್ಲವೂ ಕೂಡ ಇವ ನಮ್ಮವ ಅನ್ನೋದು ಇನ್ನೂ ಸಂದೇಶವನ್ನು ಇವತ್ತು ಸಹ ಸಾರ್ತವೆ. ಈ ಹಿನ್ನೆಲೆ ಇಟ್ಕೊಂಡಂಥ ಈ ಮಠ ಇವತ್ತು ಎಲ್ಲೆಡೆ ಬಹಳ ದೊಡ್ಡ ಪ್ರಸಿದ್ಧಿಯಾಗಿ ಇವತ್ತು ಸಹ ಈ ದರ್ಗಾ ಇವತ್ತು ಸಹ ಮುನ್ನಡ್ಕೊಂಡು ಬಂದಿರುವಂಥದ್ದು, ಈ ಮಠ ಮುಂದ್ಕೊಂಡು ಬಂದಿರುವಂಥದ್ದು. ಈಗ ಉತ್ತರಾಧಿಕಾರಿಗಳಾಗಿ ಶ್ರೀ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಬಂದಮೇಲೆ ಇವತ್ತು ಈಗ ಚಿಕ್ಕಪಾಟ್ರಿ ಹೇಳಿದಾಗೆ ಇಂಥ ಒಂದು ಮಾತ್ ಕಾರ್ಯವನ್ನು ಹಮ್ಮಿಕೊಂಡು ಇವತ್ತು ಪರಮ ಪೂಜ್ಯ ಹಿರಿಯ ಗುರುಗಳನ್ನ ಇವತ್ತು ಸಹ ಅವರ 75ನೇ ಜನ್ಮ ದಿನೋತ್ಸವ ನಿಮಿತ್ತವಾಗಿ ಅವರಿಗೆ ಗೌರವಿಸುವಂಥದ್ದು, ತುಲಾಭಾರವನ್ನು ಬಂಗಾರದಲ್ಲಿ ಮಾಡುವಂಥದ್ದು, ಆನೆ ಮೂಲಕ ಅಂಬಾರಿ ಮೂಲಕ ಅವ್ರನ್ನ ಇವತ್ತು ಸಹ ಅವರಿಗೆ ಗೌರವನ ಸಲ್ಲಿಸುವಂತಹದ್ದು. ಆ ಜೊತೆಗೆ ಬಹಳ ಒಂದು ಮಹತ್ವದ ಮಾತನ್ನ ದಿಂಗಾಲೇಶ್ವರ ಶ್ರೀಗಳು ಹೇಳಿದ್ರು. ಈ ಏನು ಬರ್ತದೆ ಈ ಎಲ್ಲಾ ಬಂಗಾರವನ್ನ ಇವತ್ತು ದಿವಸ ನಾವು ಮಠಕ್ಕೆ ನಾವು ಉಪಯೋಗಿಸೋದಿಲ್ಲ, ಇದು ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಇವತ್ತು ದಿವಸ ನಾವು ವಹಿಸ್ಕೋತೀವಿ ಅಂತ ಹೇಳಿದ್ರೆ ಬಹಳ ದೊಡ್ಡ ಒಂದು ಮಾತು. ಯಾಕೆ ನಮ್ಮ ಮಠ ಮಾನ್ಯಗಳ ಕೊಡುಗೆ ಆ ರೀತಿ ಇದೆ. ಇವತ್ತು ದಿವಸ ಕಾಯಕ ದಾಸೋಹ ಇವತ್ತು ಶಿಕ್ಷಣ ಕೊಡೋ ಮೂಲಕ ನಮ್ಮ ಮಠ ಮಾನ್ಯಗಳು ಬಹಳ ದೊಡ್ಡ ಕೊಡುಗೆಯನ್ನು ಇವತ್ತು ಸಹ ಈ ನಾಡಿಗೆ ಕೊಟ್ಟಿದ್ದಾವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ ಇವತ್ತು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಇವತ್ತು ಸಹ ನನಗೂ ಕೂಡ ಇವತ್ತು
ಪೂಜ್ಯ ಶ್ರೀಗಳು ದಿಂಗಾಲೇಶ್ವರ ಶ್ರೀಗಳು ಬಂದು ಈ ಕಾರ್ಯಕ್ರಮ ಭಾಗವಹಿಸಬೇಕು, ನೀವು ಅಲ್ಲೆಲ್ಲವನ್ನ ನೋಡ್ಕೋಬೇಕು, ತಿಳ್ಕೋಬೇಕು ಅನ್ನೋ ಮಾತನ್ನು ನನಗೆ ಅವರು ದೂರವಾಣಿ ಮೂಲಕ ಹೇಳಿದರು. ಆ ಪ್ರಕಾರವಾಗಿ ನಾನು ಬಂದು ಇವತ್ತು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಸಂತೋಷದಿಂದ ಈ ಒಂದು ಪುಸ್ತಕವನ್ನು ಜೀವನ ದರ್ಶನ ಪ್ರವಚನ ಅನ್ನೋದು ಏನು ಇಂಗ್ಲೀಷ್ನಲ್ಲಿ ನಮ್ಮ ಹಿರೇ ಒಡೆಯರವರು ಏನು ಗ್ರಂಥವನ್ನು ರಚಿಸಿದ್ದಾರೆ, ಆ ಇವತ್ತೊಂದು ಗ್ರಂಥವನ್ನು ಬಿಡುಗಡೆ ಮಾಡುವ ಮೂಲಕ ಇವತ್ತು ಆ ಗ್ರಂಥದಲ್ಲಿ ಅನೇಕ ವಿಚಾರಗಳನ್ನ ಇವತ್ತು ಫಕೀರ ಸಿದ್ದರಾಮ ಸ್ವಾಮಿಗಳು ಇವತ್ತು ಸಹ ಮಾತನ್ನು ಹೇಳ್ತಾ ದಿಸ್ ಇಸ್ ಮೈ ಮಾನಸ ಪುತ್ರ ಅಂತ ಹೇಳಿ. ಅದೇ ಜೊತೆಗೆ ನಮ್ಮ ಶ್ರೀಶೈಲ ಜಗದ್ಗುರುಗಳು ಕೂಡ ಅನೇಕ ವಿಚಾರಗಳನ್ನ ದಿಂಗಾಲೇಶ್ವರ ಶ್ರೀಗಳ ಬಗ್ಗೆ ಇವತ್ತು ಸಹ ಮಾತನಾಡಿದ್ದಾರೆ. ಇವತ್ತು ದಿಂಗಾಲೇಶ್ವರ ಪ್ರವಚನಗಳು ಇವತ್ತು ಸಹ ಎಲ್ಲ ಕಡೆ ನಾಡಿನಾದ್ಯಂತ ದೇಶದಾದ್ಯಂತ ಬಹಳಷ್ಟು ಇವತ್ತು ಪ್ರಚಾರವನ್ನು ಪಡ್ಕೊಂಡು ಅವ್ರನ್ನ ಆರಾರಾಮ್ ಬಾಪು ಅಥವಾ ಮೊರಾರಿ ಬಾಪು ಆಫ್ ಕರ್ನಾಟಕ ಅಂತ ಹೇಳುವಂಥ ಮಾತುಗಳನ್ನ ಇವತ್ತು ಸಹ ಅವರು ಇವತ್ತನ್ನು ಗೌರವಿಸಿದ್ದಾರೆ. ಅದೇ ರೀತಿ ನಿಡ್ಸೋಶಿಯ ಜಗದ್ಗುರು ಕೂಡ ಶುಭವನ್ನು ಇವತ್ತನ್ನು ಸಹ ಹಾರೈಸಿದ್ದಾರೆ. ಅದಕ್ಕೆ ಪ್ರಭುಚನ್ನ ಮಹಾಸ್ವಾಮಿಗಳು ಹತ್ತನೇ ಮಠದ ಮೋಟಗಿ ಮಠದವರು ಕೂಡ ಇವತ್ತು ಸಹ ಬಸವಣ್ಣವರ ತತ್ವದ ಬಲೆ ಇವತ್ತು ಅಲ್ಲಮರ ಮತ್ತು ಅಕ್ಕಮಾದಿಯವರನ್ನ ಇವತ್ತು ಮನಸ್ಕೊಂಡು ಇವತ್ತು ಸಹ ಅವ್ರ ಮಾತುಗಳನ್ನ ಇವತ್ತು ಹೇಳಿದ್ದಾರೆ. ಬಾಬಾ ರಾಮದೇವರು ಕೂಡ ಇವತ್ತು ಭಾಳಷ್ಟು ಒಳ್ಳೆಯ ವಿಚಾರಗಳನ್ನ ಈ ಮಠದ ಬಗ್ಗೆ ಪೂಜ್ಯ ಶ್ರೀಗಳ ಬಗ್ಗೆ ಇವತ್ತು ಹೇಳಿದ್ದಾರೆ. ಈ ಒಂದು ಮಠ ಇವತ್ತು ಭಾರತ ದೇಶದ ಪರಂಪರೆ ಸಂಸ್ಕೃತದಲ್ಲಿ ಭಾವೈಕ್ಯತೆಯನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಮಠ, ಎಲ್ಲ ಜಾತಿ ಧರ್ಮಗಳನ್ನ ಸೇರಿಸ್ಕೊಂಡು ಎಲ್ಲರಿಗೂ ಇವತ್ತೊಂದು ಸಹ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡುವಂಥ ಮಾತನ್ನು ಅವ್ರು ಏನು ಹೇಳಿದ್ದಾರೆ, ದ್ವೇಷವನ್ನು ಬಿಟ್ಟು ಪ್ರೀತಿಯನ್ನು ಮಾಡಬೇಕು ಅಂತ ಮಾತೇ ದೃಷ್ಟಿಗೆ ಅವರು ಈ ಒಂದು ಮಠದ ಹಿನ್ನೆಲೆ ಇವತ್ತೊಂದು ಸಹ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭವನ್ನು ಹಾರೈಸಿ ನಾನು ಕೂಡ ವಿಜಯಪುರದವರಾಗಿ ಇವತ್ತು ನಾನು ಬಹುಶಃ ಹುಬ್ಬಳ್ಳಿಯವರೆಲ್ಲರೂ ಬಂದು ತಮ್ಮ ಪಾಲಿನ ಇವತ್ತೊಂದು ಸಹ ಗೌರವವನ್ನು ಅರ್ಪಿಸಿದರು. ವಿಜಯಪುರದ ಪರವಾಗಿ ನಮ್ಮ ಖಜಾಮೀನ್ ದರ್ಗಾದ ಇದ್ರ ಪರವಾಗಿ ನಾನು ಕೂಡ ನನ್ನ ಹೃದಯಪೂರ್ವಕವಾದಂಥ ನನ್ನ ಕಾಣಿಕೆಯನ್ನು ಕೂಡ ನಾನು ಕೂಡ ಇವತ್ತು ತಂದು ನನ್ನ ಒಪ್ಪಿಸ್ತೀನಿ ಮಾತಾಡೋ ಸಂದರ್ಭದಲ್ಲಿ ಇವತ್ತು ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.